ನಮಸ್ಕಾರ ಕರ್ನಾಟಕ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಭೀಭತ್ಸವಾದಂತಹ ಕೃತ್ಯ ಜರುಗಿದೆ. ಈ ಕೃತ್ಯ ಏನು ಅಂತ ನೀವು ಸಹ ಕೇಳಿರಬಹುದು. ಮೊನ್ನೆ 15,000 ಜನಕ್ಕೆ ಇಲಿ ಪಾಷಾಣವನ್ನ ಕೊಟ್ಟು ಸಾಮೂಹಿಕವಾಗಿ ಹತ್ಯೆಯನ್ನ ಮಾಡುವಂತಹ ಒಂದು ಪ್ರಯತ್ನ ನಡೆದಿತ್ತು. ಈ ಪ್ರಯತ್ನದ ಭಾಗವಾಗಿ ಒಬ್ಬ ವ್ಯಕ್ತಿ ಈಗ ತನಿಖೆ ಎದುರಿಸ್ತಿದ್ದಾನೆ. ಈ ಸಿಕ್ಕಾಕೊಂಡಿರುವಂತಹ ಈ ವ್ಯಕ್ತಿ ಯಾರು, ಏನು ಎತ್ತ ಅನ್ನೋದನ್ನ ನೋಡೋದಾದ್ರೆ, ಈತ ಇರಾನ್ ಮತ್ತು ಇರಾಕಿನ ಮೂಲ ನಂಟನ್ನ ಹೊಂದಿದಂತಹ ಈ ವ್ಯಕ್ತಿ ಪಾಕಿಸ್ತಾನದ ನಂಟನ್ನು ಸಹ ಹೊಂದಿದ್ದ. ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಈತ ಕೈ ಜೋಡಿಸಿದ್ರಿಂದ ಈತನ ಸಂಪೂರ್ಣ ಮಾಹಿತಿ ಈಗ ತನಿಖಾ ಅಧಿಕಾರಿಗಳ ಮೂಲಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಹಾಗಾದ್ರೆ ಬನ್ನಿ ಈ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಈ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾದ್ರೆ ಈ ಒಂದು ಪೇಜ್ನ ಲಿಂಕ್ನಲ್ಲಿ ಯೂಟ್ಯೂಬ್ ಚಾನಲ್ನ ಸಂಪೂರ್ಣ ವಿವರಣೆಯನ್ನ ನೀಡಿರ್ತೇನೆ. ಹೀಗಾಗಿ ಕ್ಲಿಕ್ ಮಾಡೋದ್ರ ಮೂಲಕವಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಂಪೂರ್ಣ ವಿಡಿಯೋವನ್ನ ನೋಡ್ಬೋದು. ಹಾಗಾದ್ರೆ ಬನ್ನಿ ಈ ಒಂದು ವರದಿಯನ್ನ ಪ್ರಾರಂಭ ಮಾಡೋಣ. ವರದಿಯ ಮುಖ್ಯಾಂಶ ಏನಂದ್ರೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಮೊಹರಂ ಹಬ್ಬವನ್ನ ಆಚರಿಸ್ತಾ ಇದ್ರು. ಈ ಹಬ್ಬದ ವಿಶೇಷತೆ ಏನಂದ್ರೆ, ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗನ ಸಾವಿನ ದ್ಯೂತಕವಾಗಿ ಈ ಒಂದು ಹಬ್ಬವನ್ನ ಆಚರಿಸ್ತಾರೆ. ಈ ಹಬ್ಬದ ವಿಶೇಷತೆ ಇನ್ನು ಮುಖ್ಯವಾಗಿ ಏನಂದ್ರೆ, ಚಡಿ ಏಟನ್ನ ತಮಗೆ ತಾವೇ ಹೊಡೆದುಕೊಳ್ಳೋದ್ರ ಮೂಲಕವಾಗಿ ಅಥವಾ ತಮ್ಮ ದೇಹಕ್ಕೆ ತಾವೇ ಹಾನಿ ಮಾಡಿಕೊಳ್ಳೋದ್ರ ಮೂಲಕವಾಗಿ ಒಂದು ಪಶ್ಚಾತ್ತಾಪದ ಮೂಲಕವಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಹೀಗೆ ಈ ಒಂದು ಹಬ್ಬವನ್ನು ಆಚರಿಸ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಆ ಒಂದು ಗುಂಪಿನಲ್ಲಿ ಅಥವಾ ಆ ಒಂದು ಜಾತ್ರೆ ಅಥವಾ ಆ ಒಂದು ರ್ಯಾಲಿನಲ್ಲಿ ಕಾಣಿಸ್ಕೊಂಡಂತಹ ಆ ವ್ಯಕ್ತಿ ಎಲ್ಲರಿಗೂ ಮಾತ್ರೆಯನ್ನ ನೀಡ್ತಾ ಹೋಗ್ತಾನೆ. ನೀಡುವಂತಹ ಮಾತ್ರೆ ಏನು ಎತ್ತ ಅನ್ನೋದನ್ನ ನೋಡೋದಾದ್ರೆ, ಈ ವಿಡಿಯೋನ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾದ್ರೆ ಇದೇ ಪೇಜಿನ ಯೂಟ್ಯೂಬ್ ಚಾನಲ್ನ ಲಿಂಕ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಯೂಟ್ಯೂಬ್ ಚಾನಲ್ ವಿಡಿಯೋ ಬರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡ್ತೀನಿ.